ಗೌರಿಬಿದನೂರಿನಲ್ಲಿ ಗಾರ್ಮೆಂಟ್ನ ಬಸ್ ಪಲ್ಟಿಯಾಗಿ ಬಸ್ನಲ್ಲಿದ್ದಂತ 15 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಅದರಲ್ಲಿ 7 ಮಂದಿಯ ಸ್ಥಿತಿ ಇನ್ನೂ ಗಂಭೀರವಾಗಿರುವಂತಹ ಸ್ಥಿತಿ ಬಂದಿರುವಂತದ್ದು. ಗೌರಿಬಿದನೂರಿನಲ್ಲಿ ಗಾರ್ಮೆಂಟ್ನ ಬಸ್ ಪಲ್ಟಿಯಾದಾಗ ಈ ಘಟನೆಯಾಗಿದೆ. 15 ಮಂದಿಗೆ ಗಾಯ ಆಗಿದೆ. 7 ಜನರ ಸ್ಥಿತಿ ಗಂಭೀರವಾಗಿದೆ. ಗೌರಿಬಿದನೂರಿನ ವೇದಲವೇಣಿ ಬಳಿ ಘಟನೆ ನಡೆದಿರುವಂತದ್ದು. ಗಾರ್ಮೆಂಟ್ನ ಬಸ್ ಚಾಲಕನ ಬೇಜವಾಬ್ದಾರಿಯಿಂದ ಈ ಅಪಘಾತ ನಡೆದಿದೆ. ಗೌರಿಬಿದನೂರು ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ 7 ಜನರನ್ನ ರವಾನಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ದೇವಲವೇಣಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಬಸ್ನಲ್ಲಿ ಗಾರ್ಮೆಂಟ್ಸ್ನ ಕಾರ್ಮಿಕರಿರ್ತಾರೆ. ಅದರಲ್ಲಿ 15 ಜನಕ್ಕೆ ಗಂಭೀರ ಗಾಯಗಳಾಗಿದೆ. ಅದರಲ್ಲಿ 7 ಜನ ನರಳಾಡ್ತಾ ಇದ್ದಾರೆ. ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ. ಇಲ್ಲಿ ಚಾಲಕನ ಬೇಜವಾಬ್ದಾರಿಯೇ ಈ ಘಟನೆಗೆ ಕಾರಣ ಅಂತ ದೂರು ಕೇಳಿ ಬರ್ತಾ ಇರುವಂತದ್ದು. ಗೌರಿಬಿದನೂರಿನ ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. 15 ಜನಕ್ಕೆ ಗಾಯಗಳಾಗಿದೆ. ಅದರಲ್ಲಿ 7 ಜನರನ್ನ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ ಅಂತ ಅವರನ್ನ ಬೆಂಗಳೂರಿಗೆ ರವಾನಿಸಲಾಗಿರುವಂತದ್ದು. ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಪಲ್ಟಿ ಹೊಡೆದಿರುವಂತದ್ದು ವಾಹನ. ಹಾಗಾಗಿ ಅದರಲ್ಲಿ ಇದ್ದಂಥವರಿಗೆ ಗಾಯಗಳಾಗಿದೆ. ಕೆಲವರ ಸ್ಥಿತಿ ಗಂಭೀರ ಆಗಿರುವಂತದ್ದು. ಹೆಚ್ಚಿನ ಚಿಕಿತ್ಸೆಯನ್ನು ಅವರು ಪಡ್ಕೋತಾ ಇದ್ದಾರೆ. ನರಳಾಡ್ತಾ ಇದ್ದಾರೆ ರೋಗಿಗಳು ಆಸ್ಪತ್ರೆಯಲ್ಲಿ. ಚಾಲಕನ ಬೇಜವಾಬ್ದಾರಿನೇ ಇಂಥ ಒಂದು ದುರ್ಘಟನೆಗೆ ಕಾರಣ ಆಗಿರುವಂತದ್ದು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಅಲ್ಲೂ ಕೂಡ ಬಸ್ ಪಲ್ಟಿಯಾಗಿ ಚಾಲಕನ ನಿಯಂತ್ರಣವೇ ಕಾರಣ ಅಂತ ಗೊತ್ತಾಯ್ತು. ಯಾಕೆ ರೀತಿ ಮಾಡ್ತಾ ಇದ್ದಾರೆ ಚಾಲಕರು? ಎಷ್ಟೊಂದು ಜವಾಬ್ದಾರಿಯನ್ನ ತಲೆ ಮೇಲೆ ಹೊತ್ಕೊಂಡು ವಾಹನವನ್ನ ಸವಾರಿ ಮಾಡ್ತಾ ಇರ್ತಾರೆ, ಸಂಚಾರ ಮಾಡ್ತಾ ಇರ್ತಾರೆ, ಚಲಿಸ್ತಾ ಇರ್ತಾರೆ. ಆದ್ರೆ ಯಾಕಿಷ್ಟು ಬೇಜವಾಬ್ದಾರಿ ಅಂತ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಆಗ್ತಾ ಇರುವಂತಹ ಘಟನೆಗಳನ್ನ ನೋಡ್ತಾ ಹೋದಾಗ ಇದು ಗಾರ್ಮೆಂಟ್ಸ್ ನ ಬಸ್ಸು. ಸಾಕಷ್ಟು ಜನ ಮನೆಯಿಂದ ಹೊರಗೆ ಬಂದು ಮಹಿಳೆಯರು ಕೆಲಸಗಳನ್ನ ಮಾಡ್ತಾ ಇರ್ತಾರಲ್ಲಿ. ನಾವು ನೋಡ್ತಾ ಇದ್ದೀವಿ ಗಾಯಾಳುಗಳನ್ನ ನರಳಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಇನ್ನು 7 ಜನ ಅಂತೂ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಅಂತ ಹೇಳ್ಬೋದು. ಅವ್ರ ಸ್ಥಿತಿ ಗಂಭೀರವಾಗಿದೆ. ಅದಕ್ಕೇನೆ ಅವರನ್ನ ಬೆಂಗಳೂರಿಗೆ ರವಾನಿಸಲಾಗಿದೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ. ಒಬ್ಬ ಚಾಲಕ ನಿಯಂತ್ರಣ ತಪ್ಪಿದ್ರೆ, ತನ್ನ ಬೇಜವಾಬ್ದಾರಿಯನ್ನ ತೋರಿಸಿದ್ರೆ ಎಷ್ಟೆಲ್ಲ ದುಸ್ಥಿತಿ ಆಗುತ್ತೆ. ಅವರನ್ನ ನಂಬ್ಕೊಂಡಿರುವಂತ ಫ್ಯಾಮಿಲಿ ಎಷ್ಟು ನರಳಾಡುತ್ತೆ ನೋವಿನಿಂದ. ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸಾಕಷ್ಟು ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾರೆ ಚಾಲಕರು, ಯಾವುದೇ ಒಂದು ವಾಹನದ ಚಾಲಕರು. ಇತ್ತೀಚೆಗೆ ನಡೀತಾ ಇರುವಂತಹ KSRTC ದುರಂತಗಳಾಗಿರ್ಬೋದು, BMTC ದುರಂತಗಳಾಗಿರ್ಬೋದು, ಎಲ್ಲ ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಅವರಿಗಿರುವಂತಹ ಜವಾಬ್ದಾರಿ ಎಂಥದ್ದು. ಇಡೀ ಬಸ್ನಲ್ಲಿ ಇರುವಂತಹ ಅಷ್ಟೂ ಜನರ ಜೀವ ಅವ್ರ ಕೈಯಲ್ಲಿ ಇರುತ್ತೆ. ನಾವು ನೋಡ್ತಾ ಇದ್ದೀವಿ ನರಳಾಡ್ತಾ ಇದ್ದಾರೆ. ಮಹಿಳೆಯರಿದ್ದಾರೆ. ಗಾರ್ಮೆಂಟ್ಸ್ ಅಂತ ಕೂಡಲೇ ಹೆಚ್ಚಿನದಾಗಿ ಮಹಿಳೆಯರೇ ಪಾಪ ಕಷ್ಟಪಟ್ಟು ದುಡಿತಾ ಇರ್ತಾರೆ.